ಎಲ್ರಿಗೂ ನಮಸ್ಕಾರ. ಸುಶೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಭಾರತ ಸುಪ್ರೀಂ ಕೋರ್ಟಿಂದ ಕಾಲಾಗಿರುವಂತಹ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋಣ. ಈ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಇದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಕೊನೆಯ ದಿನಾಂಕ, ಎಷ್ಟು ಫೀಸ್ ಇದೆ, ಹೇಗೆ ನೇಮಕಾತಿ ಮಾಡ್ಕೋತಾರೆ, ಎಲ್ಲದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ನಂಬರ್ನ ಕೊಡ್ತಾ ಇದ್ದಾರೆ. ನಂಬರ್ F6/25 SC ಬ್ರಾಕೆಟಲ್ಲಿ RC ಅಂತೇಳಿ ಕೊಡ್ತಾರೆ. ನ್ಯೂ ಡೆಲ್ಲಿ, ಡೇಟೆಡ್ February 4, 2025, ಅಂದರೆ ಫೆಬ್ರವರಿ 4, 2025ಕ್ಕೆ ಅಧಿಕೃತವಾದ ಅಧಿಸೂಚನೆ ಹೊರಟಿದೆ. ಇಲ್ಲಿ ಕೊಡ್ತಾ ಇದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ Indian citizen who fulfill the following essential qualification and eligibility condition as on 8/3/2025 for preparation of a panel for filling the 241 vacancies for the post of junior assistant. ಬ್ರಾಕೆಟ್ ಕೊಡ್ತಾ ಇದ್ದಾರೆ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಅಂತೇಳಿ. ಪ್ಲೇಸ್ ಇನ್ ಲೆವೆಲ್ 6 ಆಫ್ ಪೇ ಮ್ಯಾಟ್ರಿಕ್ಸ್ ವಿತ್ ಇನಿಷಿಯಲ್ ಬೇಸಿಕ್ ಪೇ ₹35,400. The approximate gross salary as per existing rate of allowances including HRA comes to ₹72,040 per month. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಇನ್ವೈಟ್ ಮಾಡ್ತಾ ಇದ್ದಾರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟಿಗೆ. ಇದು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಪೇ ಸ್ಕೇಲ್ನ ಕೊಡ್ತಾ ಇದ್ದಾರೆ ಲೆವೆಲ್ 6 ಅಂತೇಳಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲರಿಯಲ್ಲಿ ಪೇ ಸ್ಕೇಲ್ ಲೆವೆಲ್ 6ಅಲ್ಲಿ ಕೊಡ್ತಾ ಇದ್ದಾರೆ. ಬೇಸಿಕ್ ಸ್ಯಾಲರಿ ₹35,400 ಇದೆ. ನೀವು HRA, DA ಬೇರೆ ಬೇರೆ ಅಲೌನ್ಸಸ್ ಎಲ್ಲ ಸೇರಿ ಪ್ರತಿ ತಿಂಗಳು ₹72,040 ನಿಮಗೆ ಕೈಗೆ ಸಿಗುತ್ತೆ ಅಟ್ ಪ್ರೆಸೆಂಟ್ ರೇಟಲ್ಲಿ. ಓಕೆ, ದ ನಂಬರ್ ಆಫ್ ವೇಕೆನ್ಸೀಸ್ ಆರ್ ಇನ್ ಒನ್ ಸಬ್ಜೆಕ್ಟ್ ಟು ಚೇಂಜ್, ದಟ್ ಈಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡ್ಯೂ ಟು ದ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್. ಅಂದರೆ ಇಲ್ಲಿ ಪೋಸ್ಟನ್ನ ಕೊಟ್ಟಿದ್ದಾರಲ್ಲ, ಆ ಪೋಸ್ಟು ತಾತ್ಕಾಲಿಕ ಹುದ್ದೆಗಳು. ಅಂದರೆ ಆ ಹುದ್ದೆ ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್ ಕೆಲಸನೇ, ಆದರೆ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕ. ಅದು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡೋದು, ಅದು ಸಂಪೂರ್ಣವಾಗಿ ಆಡಳಿತಾತ್ಮಕ ಕಾರಣದಿಂದ ಆಗಿರುತ್ತೆ ಅಂತೇಳಿ. ಕ್ವಾಲಿಫಿಕೇಷನ್ ಕೊಡ್ತಾರೆ. ಏನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ? ಬ್ಯಾಚಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವುದಾದ್ರು ಒಂದು ಆ ಯೂನಿವರ್ಸಿಟಿಯಿಂದ ಒಂದು BA, BCom, BSc, BBA ಅಂದರೆ ಯಾವುದಾದ್ರೂ ಒಂದು ಪದವಿನ ಪಾಸಾಗಿರಬೇಕಾಗುತ್ತೆ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಎಲಿಜಿಬಿಲಿಟಿ ಕೇಳ್ತಾ ಇದ್ದಾರೆ, ಮಿನಿಮಮ್ ಸ್ಪೀಡ್ ಆಫ್ 35 ವರ್ಡ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಟೈಪಿಂಗ್ ಆನ್ ಕಂಪ್ಯೂಟರ್ ಅಂತೇಳಿ. ಅಂದರೆ ನೀವು ಕಂಪ್ಯೂಟರಲ್ಲಿ 35 ವರ್ಡನ್ನು ಟೈಪ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ 1 ನಿಮಿಷಕ್ಕೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪ್ಯೂಟ್ರಲ್ಲಿ. ಓಕೆ, ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್, ನಿಮಗೆ ಕಂಪ್ಯೂಟರ್ ಆಪ್ರೇಷನ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕಾಗುತ್ತೆ ಅಂತೇಳಿ. ಅದರಿಗೆ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕಾಗುತ್ತೆ. ಏಜ್ ರಿಕ್ವೈರ್ಮೆಂಟ್ ಅಂದರೆ ಕೊಟ್ಟಿದ್ದಾರೆ. ಏಜ್ ಎಷ್ಟು ಇರಬೇಕಾಗುತ್ತೆ? ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಬಿಲೋ 18 years and above 30 years of the age as 8/3/2025. As usual, relaxation is age will be admissible to SC, ST, OBC, differentially abled ex-servicemen and dependents of freedom fighter as per the existing government rules ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಏನು ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ ಮೀರಿರಬಾರದು ಅಂತೇಳಿ ಕೊಟ್ಟಿದ್ದಾರೆ. 8/3/2025ಕ್ಕೆ, 8 ಮಾರ್ಚ್ 2025ಕ್ಕೆ ನಿಮ್ಮ ಈ ಏಜ್ ಇರಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ನಮ್ಮ ಕಾಮನ್ ಆಗಿರೋದಂಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿದೆ. SCಗೆ, ST, OBC, ಡಿಫ್ರೆನ್ಷಿಯೇಬಲ್ ಇವರೆಲ್ಲರಿಗೂ ಕೂಡ ಏಜಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ರೂಲ್ಸಲ್ಲಿ. ಇವಾಗ ಯಾವ ರೂಲ್ಸ್ ಇದೆಯೋ ಅದ್ರ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಓಕೆ, ರಿಸರ್ವೇಷನ್ ಮೀಸಲಾತಿನ ಕೊಡ್ತಿದ್ದಾರೆ. ರಿಸರ್ವೇಷನ್ ಇಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ಡಿಫ್ರೆನ್ಷಿಯಲಿ ಏಬಲ್ಡ್ ಶಾಲ್ ಬಿ in accordance to the rules, orders and notification issued from the time to time by the Government of India in respect of the post carrying the pay scale corresponding to the pay scale prescribed to the post of junior court assistant, subject to such modification, variation or exception as per the Chief Justice may from time to time specify. Reservation for dependents for freedom fighters shall be in accordance to the orders issued by the Chief Justice of India. ಅಂದರೆ ಇಲ್ಲಿ ಕೊಡ್ತಾ ಇದ್ದಾರೆ ರಿಸರ್ವೇಷನ್ ಎಲ್ಲ ಕೂಡ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರಿಸರ್ವೇಷನ್ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಇನ್ನು ದೈಹಿಕ ಅಂಗವಿಕಲರು ಎಲ್ಲರೂ ಕೂಡ ನೀನು ಈಸಿಯಲ್ಲಿ ಅಂದರೆ ರಿಸರ್ವೇಷನ್ ಇದೆ, ಮೀಸಲಾತಿ ಇದೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಗೌರ್ಮೆಂಟ್ ಆಫ್ ಇಂಡಿಯಾದ ಯಾವುದು ರೂಲ್ಸ್ ಇದೆಯೋ ಅದ್ರ ಪ್ರಕಾರ ರಿಸರ್ವೇಷನ್ ಪಾಲಿಸಿನೂ ಅಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇದು ನೇಮಕಾತಿ ಆಗಬೇಕಂದ್ರೆ ಎಕ್ಸಾಮಿನೇಷನ್ ಇರುತ್ತೆ. ದ ಎಲಿಜಿಬಲ್ ಕ್ಯಾಂಡಿಡೇಟ್ ವಿಲ್ ಅಪಿಯರ್ ಟು ಇನ್ ದ ಟೆಸ್ಟ್ ಇನ್ ದ ಫಾಲೋಯಿಂಗ್ ಸಬ್ಜೆಕ್ಟ್. ಅಂದರೆ ನೀವು ನೇಮಕಾತಿ ಆಗಬೇಕಂದ್ರೆ ಈ ಪರೀಕ್ಷೆನ ಪಾಸ್ ಮಾಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡಬೇಕಾಗುತ್ತೆ. ಅದು ಹೇಗಿರುತ್ತೆ ಅಂತ ನೋಡ್ತಾ ಹೋದರೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಕಂಟೈನಿಂಗ್ 100 ಕ್ವಶನ್ಸ್ ಕನ್ಸಿಸ್ಟಿಂಗ್ ಆಫ್ 50 ಜನರಲ್ ಇಂಗ್ಲೀಷ್ ಕ್ವಶನ್ಸ್ ಇನ್ಕ್ಲೂಡಿಂಗ್ ಕಂಪ್ರಹೆನ್ಷನ್, 25 ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಕ್ವಶನ್ಸ್ ಆ್ಯಂಡ್ 25 ಜನರಲ್ ನಾಲೆಡ್ಜ್ ಕ್ವಶನ್ಸ್. ಅಂದರೆ 100 ಅಂಕಗಳ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 50 ಜನರಲ್ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 25 ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ ಹೇಳ್ತಿದ್ದಾರೆ, 25 ಸಾಮಾನ್ಯ ಜ್ಞಾನದ ಪರೀಕ್ಷೆನ ಕೇಳ್ತಾರೆ. ಒಟ್ಟು ಸಮಯ
2 ಗಂಟೆ ಅಂತೇಳಿ. ಓಕೆ, ಎರಡನೇ ಕೊಡ್ತಾರೆ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ 25 ಕ್ವಶನ್ಸ್. ಅಂದರೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕ್ವಶನ್ ಕೇಳಿದ್ರೆ ಅದು 25 ಕ್ವಶನ್ಸ್ ಇರುತ್ತೆ. ಟೈಪಿಂಗ್ ಟೆಸ್ಟ್ ಆನ್ ಕಂಪ್ಯೂಟರ್ ವಿತ್ ಮಿನಿಮಮ್ ಸ್ಪೀಡ್ 35 ವರ್ಡ್ ಪರ್ ಮಿನಿಟ್ ಅಂತೇಳಿ. ಅಂದರೆ ಇದಕ್ಕೆ 10 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. ಟೈಪಿಂಗ್ ಟೆಸ್ಟ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕನ್ಸಿಸ್ಟಿಂಗ್ ಆಫ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಪ್ರೀಸಸ್ ರೈಟಿಂಗ್ ಆ್ಯಂಡ್ ಎಸ್ಸೆ ರೈಟಿಂಗ್ ಅಂತೇಳಿ. ಇದಕ್ಕೂ ಕೂಡ 2 ಅವರ್ಸ್ ಇದೆ. ಇದು ಬರವಣಿಗೆ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪ್ ಕೊಟ್ಟಿದ್ದಾರೆ, ಅದು 2 ಅವರ್ಸು. 100 ಮಾರ್ಕ್ಸಿಗೆ 100 ಕ್ವಶನ್ಸು. ಆಬ್ಜೆಕ್ಟಿವ್ ಕ್ವಶನ್ಸ್ ಇದೆ, ಅದರಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಕ್ವಶನ್ಸ್ ಕೂಡ ಇರುತ್ತೆ. ಅದ್ರ ಜೊತೆಲಿ 10 ನಿಮಿಷದ ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ. ಅದ್ರ ಜೊತೆ ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆಯ ಶೈಲಿ ಕ್ವಶನ್ಗಳಿದೆ, ಅದು 2 ಅವರ್ಸ್ ಕ್ವಶನ್ ಅಂತ ಇರ್ತದೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ದ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ದ ಆಬ್ಜೆಕ್ಟಿವ್ ಟೈಪ್ ರಿಟನ್ ಟೆಸ್ಟ್ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ವಿಲ್ ಬಿ ಕಾಲ್ಡ್ ಟೈಪಿಂಗ್ ಟೆಸ್ಟ್ and computer and descriptive test, and those who qualify the said test will be required to appear for interview before the interview board and qualify the interview by securing minimum qualifying marks ಅಂತೇಳಿ. ಅಂದರೆ ನೀವು ಮೊದಲನೇ ಹಂತದ ಪರೀಕ್ಷೆ ಪಾಸ್ ಆದರೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ನೀವು ಪಾಸ್ ಆದರೆ ಅಂದರೆ ನಿಮಗೆ ಇಂಗ್ಲೀಷ್ ಟೈಪಿಂಗ್ ಟೆಸ್ಟಿಗೆ ಕರೀತಾರೆ. ನೀವು ಟೈಪಿಂಗ್ ಟೆಸ್ಟಲ್ಲೂ ಎಲಿಜಿಬಲ್ ಆದರೆ ಅಂದರೆ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೆಸ್ಟಿಗೆ ಕರೀತಾರೆ. ಅದರಲ್ಲೂ ಕೂಡ ಎಲಿಜಿಬಲ್ ಆದರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಇಂಟರ್ವ್ಯೂ ಬೋರ್ಡ್ ಇರುತ್ತೆ. ಆ ಇಂಟರ್ವ್ಯೂ ಬೋರ್ಡ್ ಮೇಲೆ ನೀವು ಬೋರ್ಡ್ ಮುಂದೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ ಕೊಡ್ತಾ ಇದ್ದಾರೆ. ಓಕೆ, ಈ ಥರ ಒಂದು ಪ್ರೊಸೆಸನ್ನು ಕೊಡ್ತಾ ಇದ್ದಾರೆ. ಫಸ್ಟು ಆಬ್ಜೆಕ್ಟಿವ್ ಟೈಪ್, ನೆಕ್ಸ್ಟು ಟೈಪಿಂಗ್ ಟೆಸ್ಟ್, ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಹಂತವಾದ ಒಂದು ಪರೀಕ್ಷೆ ಇರುತ್ತೆ. ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ 128 ಸೆಂಟರ್ಸ್ ಇನ್ ದ 28 ಸ್ಟೇಟಸ್ ಯೂನಿಯನ್ ಟೆರಿಟರಿ ಆಸ್ ಪರ್ ದ ಆಕ್ಷನ್ ಎ ಅಂತೇಳಿ. ಅಂದರೆ ಎಕ್ಸಾಮ್ ಸೆಂಟರ್ ಟೆಸ್ಟ್ ಎಲ್ಲಿ ನಡೆಯುತ್ತೆ ಅಂತ, ಎಕ್ಸಾಮ್ಸ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು 128 ಎಕ್ಸಾಮ್ ಸೆಂಟರ್ಗಳಿದ್ದಾವೆ. 28 ಸ್ಟೇಟಲ್ಲಿ 128 ಟೆಸ್ಟ್ ಸೆಂಟರ್ಗಳಿದೆ ಅಂತೇಳಿ ಅದು ಅನೆಕ್ಷ ರಿಯಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಲಾಸ್ಟಲ್ಲಿ ಬರುತ್ತೆ, ಅಲ್ಲೂ ಕೂಡ ನೋಡ್ತಾ ಹೋಗೋಣ. Registration of application, the payment of fee. The eligible candidates are required to apply online for the which the link will be provided through the Supreme Court website www.sci.gov.in. The application will be accepted through the online registration only, which is likely to start from 5/2/2025. ಅಂದರೆ ಇದಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಈ ಪೋಸ್ಟ್ಗೆ ನೀವು ಎಕ್ಸಾಮ್ ಬರೀಬೇಕೆ ಹೋಗ್ಬೇಕಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ವೆಬ್ಸೈಟ್ ವಿಳಾಸವನ್ನು ಕೊಡ್ತಿದ್ದಾರೆ, ಸುಪ್ರೀಂ ಕೋರ್ಟಿಂದ ವೆಬ್ಸೈಟ್ ವಿಳಾಸವನ್ನು ಕೊಡ್ತಾರೆ, www.sci.gov.in. ಈ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 5/2/2025, ಫೆಬ್ರವರಿ 5ಕ್ಕೆ 5/2/2025 ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಪೇ ದ ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಫೀ ಫಾರ್ 1,000 for general OBC category candidate and 250 rupees for SC/ST exercisement differentiable freedom fighter candidate plus bank charges through ಆನ್ಲೈನ್ ಮೋಡ್ ಓನ್ಲಿ ಅಂತೇಳಿ. ನೀವು ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಆಗಿದ್ದರೆ, ಸಾಮಾನ್ಯ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನೀವು 1,000 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಆ ಟೆಸ್ಟ್ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ಥರ 250 ರೂಪಾಯಿ SC/ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ದೈಹಿಕ ಅಂಗವಿಕಲತೆ ಹೊಂದಿರುವಂಥವರು ನೀವು 250 ರೂಪಾಯಿಯನ್ನು ನಾನ್ ರಿಫಂಡಬಲ್ ಫೀಸನ್ನು ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಲಿ ಬ್ಯಾಂಕ್ ಚಾರ್ಜಸ್ ಏನಾರು ಬಂದರೆ ಅದನ್ನು ಕೂಡ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಆನ್ಲೈನ್ ಮೂಲಕ ಮಾತ್ರ ಅಂತೇಳಿ. ಓಕೆ, no postal application will be accepted. The fee shall be paid online through payment gateway provided ECO bank ಅಂತೇಳಿ. ಓಕೆ, ನೀವು ಪೋಸ್ಟಲ್ ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು, ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು. ಸ್ಟಾರ್ಟಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್. ದ ಸ್ಟಾರ್ಟಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ಸ್ ದಟ್ ಈಸ್ 5/2/2025 at 10 AM and last date therefore thereof 8/3/2025 at 23:55 ಅಂತ ಕೊಟ್ಟಿದ್ದಾರೆ. ಅಂದರೆ 5/2/2025 ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದೇ ಥರ 8/3/2025 ರಾತ್ರಿ 11 ಗಂಟೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಇದು ಕೂಡ ಓಕೆ, ಕಂಟಿನ್ಯೂ ಮಾಡ್ತಾ ಹೋಗೋಣ. ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲದಕ್ಕೂ ಕೂಡ ಇರಂಗಿ ಕಾಮನ್ ಆಗಿ ಇದಕ್ಕೂ ಕೂಡ ಇದೆ. ದ ಕ್ಯಾಂಡಿಡೇಟ್ ಅಪ್ಲಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಕೋರ್ಸ್ ಅಸಿಸ್ಟೆಂಟ್ ಶುಡ್ ಎನ್ಶೂರ್ ದಟ್ ದ ಫುಲ್ಫಿಲ್ ಪ್ರಿಸ್ಕ್ರೈಬ್ಡ್ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದ ಸೆಟ್ ಪೋಸ್ಟ್. ಅಂದರೆ ನೀವು ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಥರದ ಎಲಿಜಿಬಿಲಿಟಿ ಇದೆಯಾ ಫಸ್ಟ್ ಚೆಕ್ ಮಾಡಿ. ಕೆಲವರು ಸುಮ್ಮನೆ ಅಪ್ಲೈ ಮಾಡ್ತಾರೆ, ಆ ಥರ ಎಲ್ಲ ಮಾಡಬೇಡಿ. ನೀವು ಡಿಗ್ರಿ ಪಾಸ್ ಆಗಿದ್ದು, ಕಂಪ್ಯೂಟರ್ ಸ್ಪೀಡ್ ಇದ್ದರೆ, ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಓಕೆ, ಏನೇ ಡಿಗ್ರಿ ಆಗಿರೋರು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಈ ಥರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮದು ಫೋಟೋ ಕಾಪಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಅದ್ರ ಜೊತೆ ಸಿಗ್ನೇಚರ್, requisite document while submitting the online application form according with the instructions display the link provided for the purpose ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನೀವು ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ದರೆ ಅವೆಲ್ಲನೂ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮೇನು ಫೋಟೋ ಮತ್ತು ಸಿಗ್ನೇಚರ್ ಬೇಕೇ ಬೇಕಾಗುತ್ತೆ, ಅದು ನೆನಪಿರಲಿ. ಉಳಿದ ದಾಖಲೆಗಳು ಏನು ಬೇಕು ಅಂದರೆ ನೀವು ಅಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ನೀವು. ಓಕೆ, the candidate shall require to fill up the required data in the application and make payment fee
ಆನ್ಲೈನ್ ಅಕಾಡೆಮಿ ವಿತ್ ಇನ್ಸ್ಟ್ರಕ್ಷನ್ ಡಿಸ್ಪ್ಲೇಡ್ ಆನ್ ದ ಲಿಂಕ್ ಪ್ರೊವೈಡ್ ಫಾರ್ ದ ಪರ್ಪಸ್ ಅಂತಲ್ಲಿ ಅದು ಇದೇ ಉದ್ದೇಶಕ್ಕೋಸ್ಕರ ಇರುವಂತಹ ಲಿಂಕ್ ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಹಾಕಿ ಅದ್ರ ಜೊತೆ ಫೀನು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವತ್ತೆ. ಓಕೆ, ಈ ಥರ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ನೀವು ಓದಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಪೆನಾಲ್ಟಿ ಫಾರ್ ಮಿಸ್ಕನೆಕ್ಟ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ನೀವು ಎಕ್ಸಾಮಿನೇಷನ್ ಮಿಸ್ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಪ್ಲಿಕೇಶನ್ ವಿಚ್ ಡು ನಾಟ್ ಕಂಪ್ಲೀ ವಿತ್ ದ ಇನ್ಸ್ಟ್ರಕ್ಷನ್ ಶಾಲ್ ಬಿ ಸಮ್ಮರಿಬಲಿ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸರಿಯಾದ ಮಾಹಿತಿನ ತುಂಬಲಿಲ್ಲ ಅಂದರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋ TAD ವಿಲ್ ಬಿ ಪೇಬಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ಥರದ TAD ಯಾವುದು ಕೊಡಲ್ಲ, ಅದು ಕೂಡ ನೆನಪಿರಲಿ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ಅನಕ್ಷರ ಎ ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಮೇಲ್ಗಡೆ ಕೊಡ್ತಾಯಿದ್ರು ಎಕ್ಸಾಮ್ ಸೆಂಟ್ರ್ ಅನಕ್ಷರ ಎ ಅಲ್ಲಿದೆ. 28 ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅದೇ ಥರ 128 ಸೆಂಟರ್ಗಳನ್ನ ಕೊಟ್ಟಿದ್ದೀವಿ ಅಂತೇಳಿ. ಇದಕ್ಕೆ ಯಾವುದಾದ್ರು ಸೆಂಟರ್ ಅಂತ ನೋಡ್ಕೊಳ್ಳೋಗಿ ಇಲ್ಲಿ ಬಿಹಾರಲ್ಲಿದೆ, ಒಡಿಸ್ಸಾದಲ್ಲಿದೆ, ಜಾರ್ಖಂಡ್, ಅರುಣಾಚಲ್ ಪ್ರದೇಶ್ ಮತ್ತು ಸಬ್ ಸೆಂಟರ್ ಕೊಟ್ಟಿದ್ದಾರೆ. ಸ್ಟೇಟು ಮುಂದ್ಗಡೆ ಸಬ್ ಸೆಂಟರ್ನ ಕೊಟ್ಟಿದ್ದಾರೆ. ಅಸ್ಸಾಮಲ್ಲಿ ಯಾವ ಸೆಂಟರ್ ಇದೆ ನೋಡ್ಕೊಳ್ಳಿ. ಮಣಿಪುರ, ಮೇಘಾಲಯ, ಮಿಜೋರಾಂ, ತ್ರಿಪುರ, ವೆಸ್ಟ್ ಬೆಂಗಾಲ್, ದೆಹಲಿ, ಉತ್ತರ ಪ್ರದೇಶ್, ರಾಜಸ್ಥಾನ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಪಂಜಾಬ್, ಈ ಥರ ಎಲ್ಲ ಕಡೆ ಇದೆ ನೋಡ್ತಾ ಹೋಗೋಣ. ನಮಗೀಗ ಕರ್ನಾಟಕದಲ್ಲಿ ಇದೆ ಅಂತೇಳಿ ಸ್ವಲ್ಪ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಕೊಡ್ತಿದ್ದಾರೆ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಬೆಳಗಾವಿಲಿದೆ. ಅದೇ ಥರ ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ ಅಥವಾ ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ ಅಂತೇಳಿ. ಓಕೆ, ಶಿವಮೊಗ್ಗ ಇಷ್ಟು ಸೆಂಟರ್ ಇದೆ. ಓಕೆ, ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಇಷ್ಟು ಸೆಂಟರ್ ಆಗುತ್ತೆ. ತೆಲಂಗಾಣ, ಹೈದರಾಬಾದಲ್ಲಿ ಇರುವಂಥದ್ದು ಇಷ್ಟು ನಮಗೆ ಕರ್ನಾಟಕದಲ್ಲಿ ಇಷ್ಟು ಸೆಂಟರ್ ಇದ್ದಾವೆ ನೋಡ್ತಾ ಹೋಗೋದಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆದಷ್ಟು ಹತ್ತಿರ ಸೆಂಟರ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ನ ಕೇಳ್ತಾರಲ್ಲಿ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕಾಗಿದೆ. ತಮಿಳುನಾಡಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಿದೆ. ಓಕೆ, ಇಷ್ಟು ಸೆಂಟರ್ 128 ಸೆಂಟರ್ನ ಹೈಲೈಟ್ ಮಾಡ್ತಿದ್ದಾರೆ. ನೋಡ್ತಾ ಹೋಗಿ. ಡಿಗ್ರಿ ಪಾಸ್ ಆಗಿರುವಂಥ ಒಂದು ಒಳ್ಳೆ ಜಾಬ್ ಇದು. ಸುಪ್ರೀಂ ಕೋರ್ಟಲ್ಲಿ ಒಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಜಾಬ್ ಅಂತ ಹೇಳ್ಕೊಳ್ಳೋಣ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಂದು ಒಳ್ಳೆ ಜಾಬ್ ನಿಮ್ಮದಾಗಲಿ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.